ಎಲ್ಲಿಂದ ಬಂದ್ರು, ಹೇಗ್ ಬಂದ್ರು, ಯಾರು ಬಂದಿದ್ದಾರೆ ಅನ್ನೋದು ಬೇರೆ ವಿಚಾರ. ಬಟ್ ನಾನು ಬರೀ ITBT ವಿಚಾರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಏನು ಯೋಚನೆ ಮಾಡಿದ್ದೇವೆ ಅಂತ ಅಂದ್ರೆ, ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಪ್ರೈವೇಟ್, ನಮ್ಮ ಸರ್ಕಾರನೇ ಪ್ರೈವೇಟ್ ಅಲ್ಲಿ ಯಾರು ಇಲ್ಲಿ ಉದ್ಯೋಗವನ್ನ ಹುಡುಕ್ತಾ ಇದ್ದಾರೆ ನಮ್ಮ ಯುವಕರಿಗೆ, ಅವ್ರಿಗೆ ಅನುಕೂಲ ಆಗಬೇಕು. ಸೊ ಅದಕ್ಕೆ ಹಿಂದೆ ಎಲ್ಲ ಗವರ್ಮೆಂಟ್ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಿತ್ತು, ಮುಂದಕ್ಕೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಸೊ ಯಾರೇ ಪ್ರೈವೇಟ್ ಉದ್ಯೋಗವನ್ನ ಪಡ್ಕೊಳ್ಬೇಕು, ಅವರು ಆಕರ್ಷಣೆ ಮಾಡಬೇಕು ಉದ್ಯೋಗಸ್ಥರನ್ನ ಅಂತ ಹೇಳಿ ಬಯಸ್ತಾರೆ. ಸೊ ಅವರಿಗೆಲ್ಲ ಕೂಡ ಅವರು ನಮ್ಮಲ್ಲಿ ಎನ್ರೋಲ್ ಮಾಡಿ ಯಾವ್ದಾದ್ರು ಒಂದು ಹಾಸ್ಪಿಟಲ್ ಇರ್ಬೋದು, ಒಂದು ಹೋಟ್ಲ್ ಇರ್ಬೋದು, ಒಂದು ಬೇರೆ ಯಾವುದೇ ಇರ್ಬೋದು, ಯಾವುದೇ ರಂಗ ಇರ್ಬೋದು, ಬರೀ ITBT ಒಂದೇ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ಅವ್ರದ್ದು ಎಷ್ಟು ಎಂಪ್ಲಾಯ್ಮೆಂಟ್ ಬೇಕು ಅನ್ನೋದು ರಿಜಿಸ್ಟರ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಒಂದು ಫೆಸಿಲಿಟಿ ಸೆಂಟರ್, ಅವ್ರಿಗೆ ಏನ್ ಬೇಕು, ಆ ಒಂದು ಕಂಪನಿಗೆ, ಆ ಸಂಸ್ಥೆಗೆ ಯಾವ ರೀತಿ ಉದ್ಯೋಗ ಬೇಕು ಅನ್ನೋದನ್ನ ತಕ್ಕಂತೆ ಟ್ರೈನಿಂಗ್ ಕೂಡ ನಾವೇ ಮಾಡಿ, ನಾವೇ ಆ ಹುಡುಗರುಗಳನ್ನ ತಯಾರು ಮಾಡಿ, ಅದಕ್ಕೆ ತಕ್ಕಂತ, ಈಗ ನೀವು ಮೀಡಿಯಾಗೆ ಯಾರಿಗಾರು ಬೇಕು ಅಂತಂದ್ರೆ, ನೀವು ಮೀಡಿಯಾಗೆ ಯಾವ ರೀತಿ ಬೇಕು ಅನ್ನೋದನ್ನ, ನೀವು ಮೀಡಿಯಾಗೆ ಏನ್ ಬೇಕು ಅಂತ ಹೇಳಿ ಕೂಡ ಟ್ರೈನಿಂಗ್ ಮಾಡಿ, ಅಲ್ಲಿಂದನೇ ಅವ್ರಿಗೆ ಆಯ್ಕೆ ಮಾಡಿಕೊಂಡು, ನಾವು ವಿಲ್ ನಾಟ್ ಫೋರ್ಸ್ ದೆಮ್, ವಿಲ್ ಲೇರ್ನ್ ಫ್ರೀ. ಬಟ್ ಅದರಲ್ಲಿ ಕರ್ನಾಟಕ ರಾಜ್ಯದವ್ರಿಗೆ ಹೆಚ್ಚಿಗೆ ಪಾಲನ್ನ ಕೊಡಬೇಕಾಗ್ತದೆ. ನಮ್ಮ ಕರ್ನಾಟಕ ಕನ್ನಡಿಗರಿಗೆ ಮೆಜಾರಿಟಿ, ಅದನ್ನು ಎಷ್ಟು ಪರ್ಸೆಂಟ್ ಅಂತ ಹೇಳಿ ಸ್ವಲ್ಪ ನಮ್ಮ ಸಂಸ್ಥೆಯವರು ಕೂಡ ನಾವು ಕರೆಸಿ, ಆಲ್ ನಮ್ಮ ಯಾರು ನಮ್ಮ FKCC ಇರ್ಬೋದು, ಬೇರೆ ನಮ್ಮ ಎಲ್ಲ ರಂಗದಲ್ಲಿರ್ಬೋದು, ಮೆಡಿಕಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಎಲ್ಲರೂ ಕೂಡ ಕರೆಸಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ನಮಗೆ ನೀವು ಫೋರ್ಸ್ ಮಾಡ್ತಾ ಇದ್ದೀರಿ, ಅಲ್ಲಿ ಟೆಕ್ನಿಷಿಯನ್ ಸಿಗಲ್ಲ, ಹೊರಗಡೆಯಿಂದ ಬರ್ತಾ ಇದ್ದಾರೆ, ಇವೆಲ್ಲ ಕೂಡ ಬರ್ತದೆ. ಸೊ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆ ಪರ್ಸೆಂಟೇಜ್ನ ನಾವು ಫಿಕ್ಸ್ ಮಾಡ್ತೇವೆ. ಬಟ್ ದಿ ಗವರ್ಮೆಂಟ್ ಈಸ್ ಕಮಿಟೆಡ್. ಈ ರಾಜ್ಯದ ಜನತೆಯ, ನಮ್ಮ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳಿಗೆ ಈ ಉದ್ಯೋಗದ ಸಮಸ್ಯೆ ಬಗೆಹರಿಸಬೇಕು. ಇಲ್ಲೂ ಕೂಡ ಉತ್ತಮವಾದಂತ ಯುವಕರು, ಯಾರಿಗೂ ಏನು ಕಡಿಮೆ ಏನಿಲ್ಲ, ಬೇಕಾದ್ರೆ ಯಾವ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲೂ ಕೂಡ ಯಾವುದೇ ದೇಶಕ್ಕೂ ಕೂಡ ಬೇಕಾದ ಇಲ್ಲಿಂದ ಕೂಡ ಆಯ್ಕೆ ಮಾಡಿಕೊಳ್ಳುವಂತ ಒಂದು ಅವಕಾಶವನ್ನ ನಾವು ಅವರಿಗೆ ಮಾಡಿಕೊಡ್ಬೇಕು ಅನ್ನೋದು ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ 60 ಡೇಸ್, ಇದು ಒಂದು ತಿಂಗಳ ಒಳಗಡೆ, 60 ದಿನ ಬೇಡ, ಒಂದು ತಿಂಗಳು ಸಾಕಲ್ಲ, ಒಂದು ತಿಂಗಳ ಒಳಗಡೆ ಒಂದು 3 ಜನ ನಮ್ಮ ಕ್ಯಾಬಿನೆಟ್ ಕೊಡಿಸ್ಗೆ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಮಾತಾಡಿ ಒಂದು ಇದನ್ನ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಒಂದು ತಿಂಗಳಷ್ಟೊತ್ತಿಗೆ ನಿಮಗೆ ನಾನು ಅದ್ರ ಡೀಟೇಲ್ನ ಯಾವ ರೀತಿ ಇರ್ತದೆ ಅಂತ ರಿಪೋರ್ಟ್ ಕೊಡ್ತಾರೆ. ಸೊ ಎಲ್ಲ ಮಧ್ಯೆ ಎಲ್ಲ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್ ಹತ್ರ ಮಾತಾಡ್ತಾರೆ, ಆಲ್ ಬಿಸಿನೆಸ್ ಕಮಿಟೀಸ್ ಅವ್ರ ಮಾತಾಡ್ತಾರೆ. ಮಾತಾಡ್ಬಿಟ್ಟು ನಾವು ಕೂಡ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಪೋರ್ಟಲ್ ಮಾಡಬೇಕು, ಎವ್ರಿಥಿಂಗ್ ವಿಲ್ ಬಿ ಆನ್ಲೈನ್. ಇಲ್ಲಿ ಯಾವ ಇನ್ಫ್ಲೂಯೆನ್ಸ್ ಇಲ್ಲ, ಏನಿಲ್ಲ. ನಾವು ಇಷ್ಟ ಏನ್ ಬೇಕು ಅವರು ಕೇಳ್ತಾರೆ, ನಮ್ಮ ಹತ್ರ ಏನು ಲಾಟ್ ಇದೆ, ನಮ್ಮ ಹತ್ರ ಎಷ್ಟು ಯುವಕರಿದ್ದಾರೆ, ಎಷ್ಟು ಜನ, ಎಲ್ಲ ಕೂಡ ಅವರು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಆ ಕ್ವಾಲಿಫಿಕೇಶನ್ ಪ್ರಕಾರ ಅದನ್ನು ಮಾಡೋ ರೀತಿಯಲ್ಲಿ ಒಂದು ಫೆಸಿಲಿಟೇಷನ್ ಸೆಂಟರ್ ಟೈಪ್ ಇದನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಇದು ಮೂರನೇದು ಬಹಳ ಪ್ರಮುಖವಾದಂತ ನನ್ನ ಕನಸಿನ ಒಂದು ಚಿಂತನೆ. 25 ವರ್ಷದಿಂದನೇ ಇದು ಬಹಳ ದೊಡ್ಡ ಆಲೋಚನೆ ಮಾಡಿದ್ದೆ, ತಮಗೂ ಕೆಲವೆಲ್ಲ ಗೊತ್ತಿರಬೇಕು. ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ. ಮಿಕ್ಕಿದ್ದು ಅರ್ಬನ್ನಲ್ಲಿ ಸುಮಾರು 6,000 ಪಂಚಾಯತಿ ಇದೆ. ಒಂದು 4,000 ಅರ್ಬನ್ಗಳಲ್ಲಿ, ವಾರ್ಡ್ಗಳಲ್ಲಿ ಇದನ್ನ ಸಂಘ. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ ಆದಂತಹ ನಾಟಕಗಳಿರ್ಬೋದು, ಸಾಂಸ್ಕೃತಿಕಗಳಿರ್ಬೋದು, ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಮತ್ತು ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಮತ್ತು ಎಲ್ಲ ಇದು ನಮ್ಮ ಸೋಷಿಯಲ್ ಹಾರ್ಮನಿ ಇದನ್ನ ಅದಕ್ಕೋಸ್ಕರ ಭಾರತ್ ಜೋಡೋ ಯುವಕ ಸಂಘ ಅಂತ ಹೇಳಿ ಈ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಮಾಡಿದ್ದೇವೆ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ.
ಆ 10 ಲಕ್ಷದಲ್ಲಿ ಅದನ್ನು ಯಾವ ರೀತಿ ನಡೆಸಬೇಕು, ಎಲ್ಲಿ ನಡೀತದೆ ಅಂತ ಹೇಳಿ ಅದಕ್ಕೆ ಎಲ್ಲ ಆ ಜಾಗ ಎಲ್ಲ ನಾವು ಈಗ ನಮ್ಮ ತಲೆಯಲ್ಲೆಲ್ಲ ಇದೆ. ಅದು ಹಿಂದೆ ಎಲ್ಲ ನಾನು ಡಿಕ್ಲೇರ್ ಮಾಡಿದ್ದೆ ಅದನ್ನ. ಸೊ ಅದಕ್ಕೆ ಒಂದು ಇಟ್ ವಿಲ್ ಬಿ ಪ್ಯೂರ್ಲಿ ಸರ್ಕಾರ ಹಣ ಕೊಡ್ತದೆ. ಸೊ ಯೂತ್ ಕ್ಲಬ್ಸ್ ನಡೀತದೆ. ಸೊ ಅವರೆಲ್ಲ ಸಂಘಟನೆ ಆಗಿ ಅವರು ಆದಷ್ಟು ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ಸ್ವಲ್ಪ ಹೋಗಿದೆ. ಸೊ ಈ ಆಟ ಪಾಠಗಳು ಮತ್ತು ನಮ್ಮ ಕಲ್ಚರ್ ಏನಿದೆ, ನಮ್ಮ ಇತಿಹಾಸ ಏನಿದೆ, ಅವೆಲ್ಲ ಕೂಡ ಅವರ ಹತ್ತಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಮತ್ತು ವಿಶೇಷವಾಗಿ ಅವರ ಏನೋ ಒಂದು ಗುಣಗಳಿದೆ, ಯಾವುದೇ ಕಲೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಅವರ ಪ್ರತಿಭೆಗಳನ್ನು ಗುರುಸುವಂತ ಅವಕಾಶ ಕೂಡ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕ ಸಂಘ 10,000 ಸಂಘಗಳನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ, ಒಂದು ಸಂಘಕ್ಕೆ ಕೊಡಬೇಕು ಅಂತೇಳಿ, ಅಂದ್ರೆ ಪಂಚಾಯತಿಲಿ ಒಂದು ಸಂಘ ಇರ್ತದೆ, ಅದನ್ನು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಸೊ ಅದಕ್ಕೆ ನಾನು ಇವೆಲ್ಲ ಸೇರಿ ಯುವ ಇದು ಅಂತೇಳಿ. ಇನ್ನೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ. ಬಹಳ ಜನಕ್ಕೆ ಬೆಂಗಳೂರು ನಗರದಲ್ಲಿ, ಹೊರಗಡೆ ಹಳ್ಳಿಯೆಲ್ಲ ನಮಗೆ ಕರೆಂಟ್ಗೆ ಈ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ ಅಂತೇಳಿ ಬಹಳ ಬೇರೆ ಬೇರೆ ಸ್ಟೇಟಲ್ಲಿ ಕೆಲವು ಡಿಸಿಷನ್ಸ್ ತಗೊಳಕ್ ಆಗ್ತಾ ಇಲ್ಲ. ನಾವು ತಗೊಳಕ್ ಆಗಿಲ್ಲ. ನಾವು 8 ಸತಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಚರ್ಚೆ ಮಾಡಿದೆವು. ನಾನು ಕೂಡ ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡು ನಾನು ಕೂಡ ಚರ್ಚೆ ಮಾಡಿದೆ. ಸೊ ಬಹಳ ವೆರಿ ಲಿಮಿಟೆಡ್ ಹೋದೋ, ಬರೀ 30-40 ಕೊಟ್ಟು ನೋಡ್ದು. ಒಂದು 4 ಲಕ್ಷ ಅರ್ಜಿಗಳಿತ್ತು. ಇನ್ನೂ ಒಂದಷ್ಟು ಜನ ಎಲ್ಲ ಇದ್ದಾರೆ. ಸೊ ಅದಕ್ಕೆ ಏನಾದ್ರು ಮಾಡಿ ಬಗೆಹರಿಸಬೇಕು ಅನ್ನೋದು ಕೂಡ ಇದೆ. ಇಡೀ ಹಳ್ಳಿಯಿಂದ ಎಲ್ಲ ಕೂಡ ಯಾರಿಗೂ ಹಳ್ಳಿಗಳಲ್ಲಿ ನೀರು ಸಿಗ್ತಾರೆ, ಕರೆಂಟ್ ಕೊಡ್ತಾ ಇಲ್ಲ. ಬೆಂಗಳೂರು ನಗರದಲ್ಲೂ ಕರೆಂಟ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ನಾವು OC ಇಲ್ಲ, CC ಇಲ್ಲದೆ ಯಾರು ಕೊಡಕ್ಕಾಗಲ್ಲ ಅನ್ನೋದು ಕೂಡ ಇದೆ. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಸೊ ಅದಕ್ಕೆ 2,500 ಅಡಿವರೆಗೂ 2,500 ಅಡಿವರೆಗೂ ಒಂದು 20% ಆಚೆ ಈಚೆ ಇದ್ರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು, ಅಂದ್ರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರ್ಯಾರು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದ್ರೆ ಈಗ ನಾನು ಅರ್ಜಿ ಹಾಕೊಂಡು ಕಟ್ಟಿದ್ದೀನಿ ಅಂತ ಏನು ಇಲ್ಲದೆ ಅರ್ಜಿ ಹಾಕೊಳ್ಳೋದು ಅಲ್ಲ. ಎಲ್ಲದೂ ಫೋಟೋ ವಿಡಿಯೋ ಎಲ್ಲ ಮಾಡಿಸ್ತೀವಿ. ಓವರ್ ನೈಟ್ ಯಾರು ಹಂಗೆ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಅಪ್ಲೈ ವಿತ್ ಎ ಪ್ರಾಪರ್ ಫೋಟೋಗ್ರಾಫ್, ವಿಡಿಯೋಗ್ರಾಫ್, ಅದೆಲ್ಲ ನಮ್ಮ ಲೋಕಲ್ ಬಾಡೀಸ್ಗೆ ಅದಕ್ಕೆಲ್ಲ ನಾವು ತಿಳಿಸ್ತೇವೆ. ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದ್ರೆ ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಎಲೆಕ್ಟ್ರಿಸಿಟಿ ಕೆಲವೆಲ್ಲ ಟೆಂಪ್ರರಿ ಕಲೆಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ.